ಇಂದು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ 2025-26ನೇ ಸಾಲಿನ ಬಜೆಟ್ ಅನ್ನು ಮಂಡಿಸಿದರು. ಕೇಂದ್ರ ಬಜೆಟ್ ಬಗ್ಗೆ ಮೈಸೂರಿನ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದರು. ಕೇಂದ್ರ ಸರ್ಕಾರದಿಂದ ನಿರಾಶಾದಾಯಕ ಬಜೆಟ್ ಆಗಿದೆ. ಕರ್ನಾಟಕಕ್ಕೆ ಮೋದಿ ಸರ್ಕಾರ ಮತ್ತೆ ಚೊಂಬು ಕೊಟ್ಟಿದೆ. ನಾವು ಕೇಂದ್ರಕ್ಕೆ ಹಲವು ಬೇಡಿಕೆಗಳನ್ನು ಇಟ್ಟಿದ್ವಿ ಅಂತ ಹೇಳಿದ್ದಾರೆ. ಕೇಂದ್ರ ಬಜೆಟ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಅಸಮಾಧಾನವನ್ನು ಹೊರಹಾಕಿದರು. ಕೇಂದ್ರ ಸರ್ಕಾರ ಹಣಕಾಸಿನ ಮಂತ್ರಿಯಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 2025-26ಕ್ಕೆ ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ. ಪೂರ್ಣ ಬಜೆಟ್ ಅನ್ನು ಓದಲಿಕ್ಕೆ ಆಗಲಿಲ್ಲ. ಬಜೆಟ್ ಮಂಡಿಸುವಾಗ ಪೂರ್ಣವಾಗಿ ಅವರ ಭಾಷಣನೂ ಕೂಡ ಕೇಳಕ್ಕಾಗಲಿಲ್ಲ. ದೇಶದ ದೃಷ್ಟಿಯಿಂದ, ಅದರಲ್ಲೂ ಕರ್ನಾಟಕದ ದೃಷ್ಟಿಯಿಂದ ಬಹಳ ನಿರಾಶಾದಾಯಕವಾದಂಥ ದೂರದೃಷ್ಟಿ ಇಲ್ಲೇ ಇರ್ತಕ್ಕಂಥ ಬಜೆಟ್ ಪೂರ್ವಭಾವಿ ಚರ್ಚೆಯಲ್ಲಿ ನಮ್ಗೆ ಕರೆದಿದ್ರು. ನಾನು ಕೃಷ್ಣ ಬೈರೇಗೌಡರನ್ನ ಕಳಿಸಿಕೊಟ್ಟಿದ್ದೆ. ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ದೂರು ನೀಡಿರುವ ವಿಚಾರಕ್ಕೆ ಸ್ವತಃ ಜಿಟಿ ದೇವೇಗೌಡರು ಪ್ರತಿಕ್ರಿಯೆ ನೀಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಜಿಟಿ ದೇವೇಗೌಡ, ಹರೀಶ್ ಗೌಡ ಪಾತ್ರ ಇಲ್ಲ ಅಂತ ಜಮೀನಿನ ಭೂ ಮಾಲೀಕರೇ ಇದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ನಾವು ಯಾವುದೇ ಅಕ್ರಮ ಮಾಡಿಲ್ಲ. ಮೂಡಾದಲ್ಲಿ ಅಕ್ರಮ ಮಾಡಿರೋರ ವಿಚಾರ ಆಚೆ ಬರ್ತಾ ಇಲ್ಲ. ಅಕ್ರಮ ಮಾಡದೇ ಇರೋರ ಬಗ್ಗೆ ಪ್ರತಿನಿತ್ಯ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಲೋಕಾಯುಕ್ತ, ಇಡಿ, ಸರ್ಕಾರ ನೇಮಕ ಮಾಡಿರೋ ತನಿಖಾ ಸಂಸ್ಥೆಯಿಂದ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಆಚೆ ಬರಬೇಕಾಗಿದೆ ಅಂತ ಹೇಳಿದರು. ಏನು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ದಾರೆ, ಅದಕ್ಕೆ ಆ ರೈತರೇ ನಿಮ್ಮ ಟಿ ವಿಗೂ ಹೇಳಿದ್ದಾರೆ, ಪತ್ರಿಕೆಗೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ ನಮ್ಮ ಸಂಬಂಧಿಕರು ಲೋಕೇಶ್ ಅವರು ಅವ್ರ ಮೂಲಕ ನಾವು ಮಾರಾಟ ಮಾಡಿದ್ದೀವಿ. ನಮ್ಗೆ ಹಣ ಸಂದೇಹ ಆಗಿದೆ. ನಮ್ದು ಅದರಿಂದ ಏನು ಅನ್ಯಾಯ ಆಗಿಲ್ಲ. ಜಿ ಟಿ ದೇವೇಗೌಡರಿಗಾಗಲಿ ಹರೀಶ್ ಗೌಡ್ರಿಗಾಗಲಿ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಅವರೇ ನೇರವಾಗಿ ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಿ ಟಿ ದೇವೇಗೌಡರು ಟಾರ್ಗೆಟ್ ಆಗ್ತಿದ್ದಾರೆ ಮೂಡ ವಿಚಾರದಲ್ಲಿ. ಜಿ ಟಿ ದೇವೇಗೌಡರನ್ನ ಈಗ ಮಾಡಿರೋರ್ದೆಲ್ಲ ಭಾಳ ಮಾಡಿರೋರ್ದೆಲ್ಲ ಅದೇನೋ ಪೇಪರಲ್ಲಿ ಬರ್ತಿಲ್ಲ, ಟಿ ವಿಲಿ ಬರ್ತಿಲ್ಲ. ನನಗೆ ಪಕ್ಷ ಬಿಡು ಎಂದು ಹೇಳಲು ಯಾರಿಗೂ ಹಕ್ಕಿಲ್ಲ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ ನೀಡಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಅವರು, ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಹೊಸದಿಲ್ಲಿಗೆ ಬರುವಂತೆ ನನಗೆ ಆಹ್ವಾನ ಕೊಟ್ಟಿದ್ದಾರೆ. ಈಗ ಹೊಸದಿಲ್ಲಿ ಚುನಾವಣೆ, ಸಂಸತ್ ಕಲಾಪ ಇರೋದ್ರಿಂದ ಫೆಬ್ರವರಿ 5ರ ನಂತರ ತೆರಳಿ ರಾಷ್ಟ್ರದ ನಾಯಕರನ್ನ ಭೇಟಿಯಾಗ್ತೀನಿ. ನಾನು ಯಾವುದೇ ಕಾರಣಕ್ಕೂ ಪಕ್ಷ ಬಿಡೋದಿಲ್ಲ. ಎಲ್ಲರೂ ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ಬದ್ಧರಾಗಿ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ನಾನು ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವ್ರ ಜೊತೆ ಕೂಡ ನಾನು ಮಾತಾಡಿದ್ದೇನೆ. ಅವರು ರಾಮ್ಲವರೇ ತಾವು ಬರಬೇಕು ಡೆಲ್ಲಿಗೆ ಅಂತೇಳಿ ಅವರು ಆಹ್ವಾನಗಳು ಕೊಟ್ಟಿರೋ ಕಾರಣ ಒಂದ್ ಕಡೆ ಡೆಲ್ಲಿ ಚುನಾವಣೆ ನಡೀತಾ ಇದೆ, ಜೊತೆಲಿ ಪಾರ್ಲಿಮೆಂಟ್ ಕೂಡ ಪ್ರಾರಂಭ ಆಗಿದೆ. ಹಂಗಾಗಿ ನಾನು ಕೂಡ ಒಂದು ಬಹುಶಃ 5ನೇ ತಾರೀಕೆಲ್ಲ ಡೆಲ್ಲಿ ಚುನಾವಣೆ ಮುಗಿದೋಗುತ್ತೆ. ನಾನು ಪುನಃ ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಭೇಟಿ ಮಾಡಿ, ಅಂದ್ರೆ ಮೊದಲನೇದಾಗಿ ಸಂಘಟನೆ ವಿಚಾರ. ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಕಿಚ್ಚು ಮತ್ತೆ ಭುಗಿಲೆದ್ದಿದೆ. ಸಿಎಂ ಸಲಹೆಗಾರ ಹುದ್ದೆಗೆ ಬಿ.ಆರ್. ಪಾಟೀಲ್ ರಾಜೀನಾಮೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಸ್ವತಃ ಬಿ.ಆರ್. ಪಾಟೀಲ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿ, ಮುಖ್ಯಮಂತ್ರಿ ಸಲಹೆಗಾರ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದ್ದೇನೆ. ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ಎಲ್ಲ ಮಾತಾಡ್ತೀನಿ ಅಂತ ಹೇಳಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಫೈನಾನ್ಸ್ ಕಿರುಕುಳದ ಮಹತ್ವದ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಜಿಲ್ಲೆಯಲ್ಲಿ ಸಬ್ಸಿಡಿ ಹೆಸರಲ್ಲಿ ಜನರಿಗೆ ಸಾಲ ಪಡೆದಿದ್ದು ಸಮಸ್ಯೆಯಾಗಿದೆ. ಜಿಲ್ಲೆಯಲ್ಲಿ 3 ಜನರಿಂದ ದೊಡ್ಡ ಮಟ್ಟದ ಮೋಸ ಆಗಿದೆ. 3 ಜನ ಮೋಸಗಾರರ ಆಸ್ತಿಗಳನ್ನು ಪಟ್ಟಿ ಮಾಡಿ ಸಾಲ ಮನ್ನಾ ಯಾವುದೇ ಕಾಲಕ್ಕೂ ಆಗಲ್ಲ. ಕಿರುಕುಳ ಹಿನ್ನೆಲೆ ಮಾತ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ ಅಂತ ಹೇಳಿದ್ದಾರೆ. ತುಮಕೂರು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೀತಾ ಇರುವಂತಹ ಶಿಕ್ಷಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ ಸಭೆಯಲ್ಲಿ ಅಧಿಕಾರಿಗಳು ಸಭೆ ಶುರುವಾಗ್ತಾ ಇದ್ದಂತೆ ಕೂತಲೇ 20 ನಿಮಿಷಗಳ ಕಾಲ ನಿದ್ರೆಗೆ ಜಾರಿದ್ದಾರೆ. ಜಿಲ್ಲೆಯ ಶಾಲೆಗಳ ಕೊರತೆ ಕುರಿತು ಚರ್ಚೆ ಮಾಡ್ತಾ ಇದ್ರೆ ಇತ್ತ ಅಧಿಕಾರಿಗಳು ಘಡಕ್ಕಾಗಿ ನಿದ್ರೆಗೆ ಜಾರಿದ್ದಾರೆ. ಒಟ್ಟು ಅವಶ್ಯವಿರುವ ಕಾಂಪೌಂಡ್ಗಳ ಸಂಖ್ಯೆ ಸರ್ 1174 ಶಾಲೆಗೆ ನಮಗೆ ಕಾಂಪೌಂಡ್ ಬೇಕಾಗಿತ್ತು ಸರ್. ಈ ಹೋದ ವರ್ಷದ ಪ್ರಾರಂಭದಲ್ಲಿ ಸರ್ ಈ ಅಸೆಸ್ ಮಾಡಿದಾಗ ಒಟ್ಟು ಶೌಚಾಲಯಗಳು 1130 ಹೆಚ್ಚು ಮಕ್ಕಳಿರುವಂತಹ ಪ್ರಾಥಮಿಕ ಶಾಲೆ ಮತ್ತೆ ಎಲ್ಲ ಶಾಲೆಗಳು ಅದು ಕೊರತೆ ಇದ್ದಂಥದ್ದು 766 ಬೇಕಾಗಿತ್ತು ಸರ್.
ಅವಶ್ಯವಿರುವ ಪೌಷ್ಟಿಕತೆ ಇತ್ತು. ಈ ವೃತ್ತಿ ಮುಂದೆ ಕರುನಾಡಲ್ಲಿ ಕೆಂಪು ಉಗ್ರರ ಇತಿಹಾಸ ಯುಗಾಂತ್ಯ ಆಗಲಿದೆ. ಕಾಫಿನಾಡು ಚಿಕ್ಕಮಗಳೂರಿನ ಕಾಡಲ್ಲಿದ್ದ ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಇವತ್ತು ಎಸ್ಪಿ ಕಚೇರಿಯಲ್ಲಿ ಶರಣಾಗಿದ್ದಾರೆ. ಕಳೆದ 1 ದಶಕದಿಂದ ಭೂಗತನಾಗಿದ್ದ ರವೀಂದ್ರನ ಮೇಲೆ ಜಿಲ್ಲೆಯ ವಿವಿಧ ಠಾಣೆಯಲ್ಲಿ ಒಟ್ಟು 14 ಪ್ರಕರಣಗಳಿದೆ. ಇದೀಗ ರವೀಂದ್ರ ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರ ಸಮ್ಮುಖದಲ್ಲಿ ಶರಣಾಗಿದ್ದಾರೆ. ಪೊಲೀಸರು ಪ್ರಕ್ರಿಯೆ ಮುಗಿಸಿ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ದಿದ್ದಾರೆ. ಚಿಕ್ಕಮಗಳೂರು ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ನಾಳೆ ಉಡುಪಿ ಮೂಲದ ಮತ್ತೋರ್ವ ಮಹಿಳಾ ನಕ್ಸಲ್ ಶರಣಾಗತಿಯಾಗುವ ಸಾಧ್ಯತೆ ಇದೆ. ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದೇವೆ. ಅದನ್ನ ಮತ್ತೆ ಕೆಲವು ನಮ್ಮೂರಲ್ಲಿ ರಸ್ತೆ ಆಗಲಿ ಮತ್ತೆ ಹಕ್ಕುಪತ್ರ ಆಗಲಿ ಇದೆಲ್ಲ ಕೊಟ್ಟಿಲ್ಲ ಇನ್ನು ಕೂಡ. ಅದನ್ನು ಕೊಡಬೇಕಾಗಿ ಕೇಳ್ಕೊಳ್ತೀನಿ. ಮತ್ತು ಗಾಡಿ ಉತ್ಪನ್ನ ಇವೆಲ್ಲ ಇದೆ, ಅದನ್ನೆಲ್ಲ ತೆಗಿಯೋ ಕೂಡ ಪರ್ಮಿಷನ್ ಕೊಡಬೇಕು. ಕುಂಭಮೇಳದಲ್ಲಿ ಎಐ ಬಳಸಿ ಪ್ರಕಾಶ್ ರೈ ಫೋಟೋ ವೈರಲ್ ವಿಚಾರ ಸಂಬಂಧ ಮೈಸೂರು ಪೊಲೀಸರಿಗೆ ನಟ ಪ್ರಕಾಶ್ ರೈ ದೂರನ್ನು ನೀಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಎಐ ತಂತ್ರಜ್ಞಾನ ಬಳಸಿ ತಮ್ಮ ಫೋಟೋ ಬಳಸಿ ಅಪಪ್ರಚಾರ ಮಾಡಲಾಗ್ತಾ ಇದೆ, ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಲಕ್ಷ್ಮೀಪುರಂ ಠಾಣೆ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಸಂಬರ್ಗಿ ಅಂತ ಒಬ್ಬರು, ಅವರು ತುಂಬ ಪ್ರಖ್ಯಾತರು ಕುಖ್ಯಾತರು, ನನಗೆ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯ. ಈ ದೇಶದಲ್ಲಿ ಫೇಕ್ ನ್ಯೂಸ್ಗಳು, ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದೇ ಅಭ್ಯಾಸ ಆಗ್ಬಿಟ್ಟಿದೆ. ಇವರನ್ನ ಪ್ರಶ್ನೆ ಮಾಡೋರಿಲ್ಲ. ಅದಕ್ಕೆ ಕಾಯ್ದೆ ಇದೆಯಾ ಇಲ್ವಾ ಅಂತ ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಈ ವ್ಯಕ್ತಿ ಇವತ್ತು ಕುಂಭಮೇಳ ಅಂತ ಒಂದು ಪುಣ್ಯ ಸ್ನಾನ ದೇಶದಲ್ಲಿ ನಡೀತಾ ಇದೆ. ಎಲ್ಲ ಹಿಂದೂ ಧರ್ಮದವರ ಮತ್ತು ದೇವರನ್ನು ನಂಬೋರಿಗೆ ಅದು ಬಹಳ ಪುಣ್ಯವಾದ ಒಂದು ಸ್ಥಳ. ಅಂಥ ಒಂದು ಪುಣ್ಯದ ಒಂದು ಸ್ನಾನ, ಒಂದು ಹಬ್ಬ ನಡಿಬೇಕಾದ್ರೆ ಅದರಲ್ಲಿ ರಾಜಕಾರಣ. ಅಂದರೆ ಮೊದಲಿನಿಂದನೂ ಪ್ರಕಾಶ್ ರೈ ಹಿಂದೂ ವಿರೋಧಿ ಅಂತ ಇವರು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡೇ ಬಂದು ಅಲ್ಲಿ ಮಿಂದೆದ್ರು ಅಂತ ಒಂದು ಎಐ ಅಂದರೆ ಒಂದು ಫೇಕ್ ಫೋಟೋ. ಮಹಾ ಸಂಘರ್ಷ ಯಾತ್ರೆ ಆರಂಭ ಆಗಿದೆ. ಫ್ರೀಡಂ ಪಾರ್ಕಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ನೇತೃತ್ವದಲ್ಲಿ ಮಹಾ ಸಂಘರ್ಷ ಯಾತ್ರೆ ಆರಂಭ ಆಗಿದ್ದು, ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಕೆ ಆಗಬೇಕು, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋ ಮುಖ್ಯ ಬೇಡಿಕೆಗಳನ್ನು ಮುಂದೆ ಇಟ್ಕೊಂಡು ಪ್ರತಿಭಟನೆಯನ್ನು ನಡೆಸಲಾಯಿತು. ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲ ಬಗೆಯ ರಾಷ್ಟ್ರೀಯ, ಖಾಸಗಿ, ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳು, ಫೈನಾನ್ಸ್ಗಳು, ಚಿನ್ನದ ಅಡಮಾನ ಸಂಸ್ಥೆಗಳು, ಜೀವ ವಿಮಾ ಸಂಸ್ಥೆಗಳು ಸೇರಿದಂತೆ ಇತರೆ ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ದರ್ಜೆಯ 100% ಹುದ್ದೆಗಳು, 60% ಕನ್ನಡಿಗರಿಗೆ ನೀಡಬೇಕು ಅಂತ ಮನವಿಯನ್ನು ಮಾಡಲಾಯಿತು.